ಹಾಯ್, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ಗೆ ಸ್ವಾಗತ. ಇಂದು ನಾವು ದೋಣಿ ಮತ್ತು ಪ್ರವಾಹ ಅಂದರೆ ಬೋಟ್ ಆ್ಯಂಡ್ ಸ್ಟ್ರೀಮ್ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬೋಟ್ ಆ್ಯಂಡ್ ಸ್ಟ್ರೀಮ್ ಅಂದರೆ ದೋಣಿ ಮತ್ತು ಪ್ರವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ವಿವರಣೆ ಕೊಡ್ತಾ ಇದ್ದೀವಿ. ನೋಡ್ರಿ, ಈ ಒಂದು ದೋಣಿ ಮತ್ತು ಪ್ರವಾಹಕ್ಕೆ ಸಂಬಂಧಪಟ್ಟಂತೆ PSI 200 ಪೋಸ್ಟಲ್ಲಿ ಇತ್ತೀಚೆಗೆ ಕ್ವಶನನ್ನು ಕೇಳಿದೆ. 2019ರಲ್ಲಿ 200 ಪೋಸ್ಟ್ PSI ಕಾಲ್ಫರ್ಮ್ ಆಗಿತ್ತಲ್ಲ, PSI ಸಿವಿಲಲ್ಲಿ ಕೇಳಿದಂತಹ ಪ್ರಶ್ನೆನೇ ಆಗಿರುತ್ತೆ. ನೋಡ್ರಿ, ಪ್ರಶ್ನೆ ಯಾವ ರೀತಿ ಇದೆ? ಎ ಮೋಟರ್ ಬೋಟ್ ಹೂಸ್ ಸ್ಪೀಡ್ ಇನ್ 15 km/h ಇನ್ ಸ್ಟಿಲ್ ವಾಟರ್ ಗೋಸ್ 30 km ಡೌನ್ ಸ್ಟ್ರೀಮ್ ಆ್ಯಂಡ್ ಕಮ್ಸ್ ಬ್ಯಾಕ್ ಇನ್ ಟೋಟಲ್ ಆಫ್ 4 hours 30 minutes ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂತೇಳಿ ಕೇಳಿದ್ದ. ಈ ಕ್ವಶನನ್ನು ನಾವು ತಿಳಿದುಕೊಳ್ಳೋ ಮೊದಲೇನಪ್ಪ ಅಂದರೆ, ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಹಾಗೂ ಹೆಚ್ಚಿನ ಒಂದು ಮಾಹಿತಿಗಾಗಿ ಹಾಗೂ ಹೊಸ ಒಂದು ವಿಡಿಯೋದ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ. ಈ ಕ್ವಶನ್ ಜಸ್ಟ್ ಫಾರ್ ರಿವಿಷನ್ ಪರ್ಪಸ್ ಆಗಿರುತ್ತೆ. ಆಲ್ರೆಡಿ ನಿಮಗೆ ಪ್ರೀವಿಯಸ್ಸಲ್ಲಿ ದೋಣಿ ಮತ್ತು ಪ್ರವಾಹಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾಸ್ ಹಾಗೂ ಬೇಸಿಕ್ಸ್ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ. ಇದು ಪಾರ್ಟ್ 7 ಆಗಿರುತ್ತೆ. ನೋಡ್ರಿ, ಪ್ರೀವಿಯಸ್ಸಲ್ಲಿ ಪಾರ್ಟ್ 1, ಪಾರ್ಟ್ 2, ಅದೇ ರೀತಿಯಾಗಿ ಪಾರ್ಟ್ 6ವರೆಗೂ ಕೂಡ ವಿಡಿಯೋಗಳಿದ್ದಾವೆ. ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ವಿಡಿಯೋಗಳ ಲಿಂಕನ್ನು ನೀಡಲಾಗಿರುತ್ತೆ. ಅದನ್ನು ಬಳಸಿ ನೀವು ವಿಡಿಯೋಗಳನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನೀಡಲಾಗಿರುತ್ತೆ. ಅಲ್ಲಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ನೀಡಲಾಗಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ ಬಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮ್ಮ ಕ್ವಶನನ್ನು ಆಗ್ಬೋದು. ಹಾಗಾದರೆ ಬನ್ನಿ, PSI 200 ಪೋಸ್ಟಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಯನ್ನು ಇವಾಗ ನಾವು ಬಿಡಿಸುತ್ತಾ ಹೋಗೋಣ. ಪ್ರಶ್ನೆ ಯಾವ ರೀತಿ ಇದೆ? ಆಲ್ರೆಡಿ ನಾವು ಸ್ಟಾರ್ಟಿಂಗೆಲ್ಲ ನೋಡಿದ್ವಿ, ಆದರೂ ಇನ್ನೊಂದು ಸಲ ನೋಡ್ಕೊಂಬೋಣ. ಎ ಮೋಟಾರ್ ಬೋಟ್ ಹೂಸ್ ಸ್ಪೀಡ್ ಇನ್ 15 km/h ಇನ್ ಸ್ಟಿಲ್ ವಾಟರ್, ಅಂದರೆ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಷ್ಟಿದೆಯಾ ಅಂತ, ಗಂಟೆಗೆ 15 ಕಿಲೋಮೀಟರ್ ಹೋಗ್ತಾ ಇದೆಯಂತೆ. 15 km/h ಅಂದ್ರೇನು? ಗಂಟೆಗೆ 15 ಕಿಲೋಮೀಟರ್ ಹೋಗ್ತಾ ಇದೆಯಂತೆ. 30 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಂತಂದ್ರೆ ಏನು? ಕೆಳ ಪ್ರವಾಹ. ಓಕೆ, ಕೆಳ ಪ್ರವಾಹಕ್ಕೆ ಎಷ್ಟು ಹೋಗ್ತಾ ಇದೆ ಅಂತೆ? ಕೆಳ ಪ್ರವಾಹಕ್ಕೆ 30 ಕಿಲೋಮೀಟರ್ ಚಲಿಸ್ತಾ ಇದೆ. ಆ್ಯಂಡ್ ಕಮ್ಸ್ ಬ್ಯಾಕ್ ಇನ್ ಎ ಟೋಟಲ್ ಆಫ್ 4 hours. ಕೆಳ ಪ್ರವಾಹಕ್ಕೆ 30 ಕಿಲೋಮೀಟರ್ ಹೋಗಿ ನೆಕ್ಸ್ಟ್ ಇಲ್ಲಿ ಮೇಲು ಪ್ರವಾಹಕ್ಕೆ ಅದೇ 30 ಕಿಲೋಮೀಟರ್ ಬರಲ್ಲವು. ಎಷ್ಟು? ಅದೇ ಮೇಲು ಪ್ರವಾಹಕ್ಕೆ 30 ಕಿಲೋಮೀಟರ್ ಬರಲು ಸಮಯ ಎಷ್ಟು ತಗೊತಾ ಇದೆ ಅಂತ? ಇದು 4 ಗಂಟೆ 30 ನಿಮಿಷ. ಇಷ್ಟು ಕ್ವಶನ್ ಕೇಳಿದ್ದಾನೆ. ಇಷ್ಟು ಏನಪ್ಪ ಅಂದರೆ, ಈ ಒಂದು ಕ್ವಶನ್ನಲ್ಲಿ ಡಾಟಾವನ್ನು ನೀಡಿದ್ದಾನೆ. ಕ್ವಶನ್ ನೋಡ್ರಿ, ಏನು ಕೇಳಿದ್ದಾನೆ? ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಂದರೆ ಸ್ಟ್ರೀಮ್ನ ವೇಗ ಅಥವಾ ಪ್ರವಾಹದ ವೇಗವನ್ನು ನಾವಿವಾಗ ಕಂಡುಹಿಡಬೇಕು. ಪ್ರಶ್ನೆಯಲ್ಲಿ ಅಂತಲ್ಲಿ ಕೊಟ್ಟಿದ್ದಾನೆ ಪ್ರವಾಹದ ವೇಗ. ಓಕೆ, ಪ್ರವಾಹದ ವೇಗವನ್ನು ಕಂಡುಹಿಡಬೇಕು. ಇಲ್ಲಿ ಪ್ರವಾಹದ ವೇಗವನ್ನು ಕಂಡುಹಿಡಬೇಕಾದ್ರೆ ಕೆಲವು ಡಾಟಾ ಗೊತ್ತಿರಬೇಕು. ಒಂದೇನಪ್ಪ ಅಂದರೆ, ಕೆಳ ಪ್ರವಾಹದ ವೇಗನೂ ಗೊತ್ತಿರಬೇಕು ಅಥವಾ ಮೇಲು ಪ್ರವಾಹದ ವೇಗವನ್ನಾದರೂ ಗೊತ್ತಿರಬೇಕು. ಕೆಳ ಪ್ರವಾಹ ಮತ್ತು ಮೇಲು ಪ್ರವಾಹದ ವೇಗ ಗೊತ್ತಿದ್ದಾಗೆ ನಾವು ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಹೇಳಿದ್ವಿ, ಕೆಳ ಪ್ರವಾಹ ಮೈನಸ್ ಮೇಲು ಪ್ರವಾಹದ ವೇಗ ಬಾಗ್ಲೆ 2 ಮಾಡಿದರೆ ಬರುತ್ತೆ. ಕೆಳ ಪ್ರವಾಹದ ವೇಗ ಮೈನಸ್ ಮೇಲು ಪ್ರವಾಹದ ವೇಗವನ್ನು ಮಾಡಿದರೆ /2 ಮಾಡಿದಾಗ ನಮಗಿಲ್ಲಿ ಪ್ರವಾಹದ ವೇಗ ಏನು ಬರುತ್ತೆ. ಬಟ್ ಇಲ್ಲಿ ಕೆಳ ಪ್ರವಾಹದ ವೇಗವನ್ನು ಮೆನ್ಷನ್ ಮಾಡಿಲ್ಲ, ದೂರವನ್ನು ಕೊಟ್ಟಿದ್ದಾನೆ. ಮೇಲು ಪ್ರವಾಹದ ವೇಗವನ್ನು ಕೊಟ್ಟಿಲ್ಲ, ಅದನ್ನು ಕೂಡ ಏನಪ್ಪ ಅಂದರೆ ಇಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾನೆ. ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ದೋಣಿಯ ವೇಗವನ್ನು ಮಾತ್ರ ನೀಡಿದ್ದಾನೆ. ಈ ಎಲ್ಲ ಡಾಟಾವನ್ನು ಅನುಸರಿಸಿ ನಾವೀಗ ಕೇವಲ ಪ್ರವಾಹದ ವೇಗವನ್ನು ಮಾತ್ರ ಕಂಡುಹಿಡಬೇಕು. ಎಷ್ಟು ಕಂಡುಹಿಡಿಬೋದು? ಮೊದಲೇನಪ್ಪ ಅಂದರೆ, ಇದು 4 ಗಂಟೆ 30 ನಿಮಿಷವನ್ನು, ಇಲ್ಲಿ 30 ನಿಮಿಷ ಅಂತಂದ್ರೆ ಏನು? /60 ಮಾಡಿದಾಗ ಇಲ್ಲಿ 0 ಕ್ಯಾನ್ಸಲ್, 1/2 ಅಂದರೆ ಅರ್ಧ ಗಂಟೆ ಅಂತೇಳಿ ತೊಗೋಬೋದು. 30 ನಿಮಿಷನ ½ an hour ಅಂತ ತೊಗೋಬೋದು. ಇದನ್ನು ಯಾವ ರೀತಿ ಬರ್ಕೋಬೋದು? ಈಗ 4 1/2 ಇದು ಮಿಶ್ರ ಭಿನ್ನರಾಶಿ ಆಯಿತು. ಮಿಶ್ರ ಭಿನ್ನರಾಶಿಯನ್ನು ನಾವು ಭಿನ್ನರಾಶಿಯಲ್ಲಿ ಯಾವ ರೀತಿ ಬರ್ಕೋಬೋದು? ಇಲ್ಲಿ ಇಂಟು ಮಾಡಿ ಇಲ್ಲಿ ಪ್ಲಸ್ ಮಾಡಬೇಕು. 4 8, 8 + 1 9, 9/2 hours ಅಂತಲೂ ತೊಗೋಬೋದು, ಅಥವಾ 4.5 hours ಅಂತಲೂ ತೊಗೋಬೋದು. 4.5 ತೆಗೆದುಕೊಳ್ಳಂಗಿರೋ ಏನಪ್ಪ ಅದರಲ್ಲಿ 9/2 hours ಅಂತ ತೊಗೊಳ್ಳಿ.
ಹಾಗಾದರೆ ಬನ್ನಿ ನೆಕ್ಸ್ಟ್ ನೋಡೋಣ. ಇವಾಗ ಡಾಟಾ ಏನೋ ಸಿಕ್ತು, ನಮ್ಗೆ ಏನೇನು ಸಿಕ್ಕಿದೆ ಅಂತ ಗೊತ್ತಾಯಿತು, ಏನು ಕಂಡುಹಿಡಬೇಕಂತ ಗೊತ್ತಾಯಿತು. ಇವಾಗ ನಾವು ಕ್ವಶನನ್ನು ಬಿಡಿಸುತ್ತಾ ಹೋಗೋಣ. ಏನೇನು ಕೊಟ್ಟಿದ್ದಾನೆ? ಸಮಯವನ್ನು ಕೊಟ್ಟಿದ್ದಾನೆ. ಯಾವುದ್ಯಾವ್ದ್ರದ್ದು? ಕೆಳ ಪ್ರವಾಹ ಮತ್ತು ಮೇಲು ಪ್ರವಾಹಕ್ಕೆ ಹೋದಾಗ ದೂರ ಡಿವೈಡ್ ಬೈ ವೇಗ. ಓಕೆ, ಇಲ್ಲಿ ಫಸ್ಟ್ ಕೆಳ ಪ್ರವಾಹದ್ದು. ಕೆಳ ಪ್ರವಾಹ ಬಂದಾಗ ಏನಾಗುತ್ತಪ್ಪ ಅಂದರೆ ದೋಣಿಯ ವೇಗ ಪ್ಲಸ್ ಪ್ರವಾಹದ ವೇಗ ಆಗುತ್ತೆ. ಅದೇ ರೀತಿಯಾಗಿ ಮೇಲು ಪ್ರವಾಹ ಬಂದಾಗ ಏನಾಗುತ್ತೆ? ಇದು ದೋಣಿಯ ವೇಗ ಮೈನಸ್ ಪ್ರವಾಹದ ವೇಗ ಆಗುತ್ತೆ. ಇಲ್ಲಿ ಪ್ರವಾಹದ ವೇಗವನ್ನು ಕೊಟ್ಟಿಲ್ಲ, ಹಾಗಾಗಿ ನಾವು ಎಕ್ಸ್ ಅಂತ ತಗೊಳ್ಳೋಣ. ಅರ್ಥ ಆಯ್ತಲ್ಲ? ಇಷ್ಟು ತಗೋಬೇಕು ನಾವೀಗ. ಸಮಯ ಇಸ್ಕೊಲ್ ಟು ದೂರ ಡಿವೈಡ್ ಬೈ ವೇಗ ಅಂತ ಗೊತ್ತಾಯಿತು. ಫಸ್ಟ್ ಏನಪ್ಪ ಅಂದರೆ ಸಮಯದ್ದು 9/2 ಕೊಟ್ಟಿದ್ದಾನೆ. 9/2 ಅವರ್ಸ್ ಅಂದರೆ 4 ಗಂಟೆ 30 ನಿಮಿಷ ಅಂತಂದ್ರೆ ಒಂದೇ, 4.5 ಅವರ್ಸ್ ಅಂದರೂ ಒಂದೇ, 9/2 ಅವರ್ಸ್ ಅಂದರೂ ಕೂಡ ಒಂದೇ ಸ್ನೇಹಿತರೆ. ಇಲ್ಲಿ ದೂರ ಎಷ್ಟಿದೆ? ಫಸ್ಟ್ ಕೆಳ ಪ್ರವಾಹದ ಬರ್ಕೊಂಬೋಣ. 30 ಕಿಲೋಮೀಟರ್ ದೂರ ಇದೆ. ವೇಗ ಕೊಟ್ಟಿಲ್ಲ. ವೇಗ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ದೋಣಿಯ ವೇಗವನ್ನು ನೀಡಿದ್ದಾನೆ. ದೋಣಿಯ ವೇಗ ಎಷ್ಟಿದೆ? 15 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಫಸ್ಟ್ ಕೆಳ ಪ್ರವಾಹ ತಗೋಣ. ಕೆಳ ಪ್ರವಾಹ ಅಂದರೆ ದೋಣಿಯ ವೇಗ ಪ್ಲಸ್ ಪ್ರವಾಹದ ವೇಗ. ಇಲ್ಲಿ ದೋಣಿಯ ವೇಗ ಕೊಟ್ಟಿದ್ದಾನೆ. ದೋಣಿಯ ವೇಗ ಎಷ್ಟಿದೆ? ಬ್ರಾಕೆಟ್ 15 ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಎಕ್ಸ್. ಓಕೆನಾ? ಯಾಕಂದರೆ ಪ್ರವಾಹದ ವೇಗ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಪ್ಲಸ್ ನೆಕ್ಸ್ಟ್ ಮೇಲು ಪ್ರವಾಹಕ್ಕೆ ಕೂಡ ಅದೇ 30 ಕಿಲೋಮೀಟರ್ ಬರ್ತಾನೆ. ಇಲ್ಲಿ ಏನಾಗುತ್ತೆ? 15 ಮೈನಸ್ ಎಕ್ಸ್ ಆಗುತ್ತೆ. ಯಾಕಪ್ಪ ಅಂದರೆ ಮೇಲು ಪ್ರವಾಹಕ್ಕೆ ಹೋದಾಗ ದೋಣಿಯ ವೇಗ ಮೈನಸ್ ಪ್ರವಾಹದ ವೇಗ ಆಗುತ್ತೆ. ಇವೆರಡರ ಸಮಯ ಏನಿದೆಯಲ್ಲ 9/2 ಅಂತ ಕೊಟ್ಟಿದ್ದಾನೆ. ಫಸ್ಟ್ ಈ ಈಕ್ವೇಷನನ್ನು ಸಾಲ್ವ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಿಮಗೆ LCM ಮತ್ತು SCF ತೆಗೆದು LCM ತೆಗೆದು ಹೇಳ್ಕೊಟ್ಟಿದ್ವಿ. ಈ ರೀತಿಯಾಗಿ ಬಂದಾಗ ಇಲ್ಲಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತಾ? 15 ಮೈನಸ್ ಎಕ್ಸ್ ಇದಕ್ಕಿಂಟು ಮಾಡಬೇಕು. ಅದೇ ರೀತಿಯಾಗಿ 15 ಪ್ಲಸ್ ಎಕ್ಸ್ ಇದಕ್ಕಿಂಟು ಮಾಡಬೇಕು. ಫಸ್ಟ್ ಮಾಡಿಬಿಡೋಣ. 9/2 ಅವರ್ಸ್ ಇದನ್ನು ಅದೇ ರೀತಿಯಾಗಿ ಇಟ್ಕೊಂಡ್ರೆ ಇಜಿಕ್ವಲ್ಟ್ ಅಂದಾಗ ಇಲ್ಲಿ ಏನೂ ಇಲ್ಲ ಅಂದರೆ 9/2 ಅಂತ ಇರುತ್ತೆ ಅಂತೇಳಿ ಅರ್ಥ ನೋಡಿ. 30 × 15 ಏನಾಗುತ್ತೆ? ಇಲ್ಲಿ 450 ಆಗುತ್ತೆ. ಮೈನಸ್ ಯಾಕಪ್ಪ ಅಂದರೆ ಇಲ್ಲಿ ಮೈನಸ್ ಎಕ್ಸ್ ಇದೆ. 30 × ಎಕ್ಸ್ ಏನಾಗುತ್ತೆ? ಇಲ್ಲಿ 30 ಎಕ್ಸ್ ಆಯಿತು. ಓಕೆ, ಪ್ಲಸ್ ಯಾಕಂದರೆ ಇಲ್ಲಿ ಪ್ಲಸ್ ಇದೆ. 30 × 15 ಏನು? 450 ಪ್ಲಸ್ 30 × ಎಕ್ಸ್ 30 ಎಕ್ಸ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನಿದೆ? 15 ಪ್ಲಸ್ ಎಕ್ಸ್ ಬ್ರಾಕೆಟ್ 15 ಮೈನಸ್ ಎಕ್ಸ್. ಇಲ್ಲಿ ಏನಿಲ್ಲ ಅಂದರೆ ಇಂಟು ಇರುತ್ತೆ. ಈಗ ಒಂದೊಂದು ಅಂಕಿಯನ್ನು ಈ ಎಲ್ಲ ಜೊತೆ ಗುಣಿಸ್ಬೇಕು. 15 × 15 ಎಷ್ಟು? 225. ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ತೊಗೊಂಬೇಡ. ನೆಕ್ಸ್ಟ್ 15 × ಮೈನಸ್ ಎಕ್ಸು ಮೈನಸ್ 15 ಎಕ್ಸ್. ಎಕ್ಸ್ ಇಂಟು 15 ಏನಾಗುತ್ತೆ? ಇಲ್ಲಿ ಪ್ಲಸ್ 15 ಎಕ್ಸ್ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ. ಹಂಗೇನು ಪ್ಲಸ್ ಇಂಟು ಮೈನಸ್ಸೇ ಆಗುತ್ತೆ. ಬಾಡ್ ಮೋಸ್ಟ್ ರೂಲ್ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಮೈನಸ್ 15 ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 15 ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನಿಲ್ಲಿ 225 ಮೈನಸ್ ಎಕ್ಸ್ ಸ್ಕ್ವಯರ್. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಮೈನಸ್ 30 ಎಕ್ಸ್, ಇಲ್ಲಿ ಪ್ಲಸ್ 30 ಎಕ್ಸ್ ಇದೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನು? 450. ಓಕೆ, ನೆಕ್ಸ್ಟ್ ತೊಗೊಳ್ಳೋಣ. ಇಲ್ಲಿ ಏನು ಉಳಿತು ನಮ್ಗೆ? ಇವಾಗ ಇಲ್ಲಿ 450 ಉಳಿದಿದೆ. ಚೆಕ್ ಮಾಡ್ಕೋಬೋದು ಇಲ್ಲಿ ಒಂದ್ಸಲ. ನಾಲ್ಕುನೂರ ಐವತ್ತು ಎಷ್ಟು? 900. ಓಕೆ, 9/2 ಅದೇ ರೀತಿಯಾಗಿ ಇದೆ. ಸೇಮ್ ಇದನ್ನು ಕೂಡ ಅದೇ ರೀತಿಯಾಗಿ ಬರ್ಕೊಳ್ಳೋಣ. ಇಲ್ಲಿ ಏನಾಯ್ತು? ಇಲ್ಲಿ 9/2 ಇಸ್ ಈಕ್ವಲ್ ಟು 900 ಬಾಗ್ಲೆ 225 ಮೈನಸ್ ಎಕ್ಸ್ ಸ್ಕ್ವಯರ್ನ ಬಂದ್ಕೊಂಡ್ವಿ. ಜಸ್ಟ್ ಏನಪ್ಪ ಅಂತಂದರೆ ಇದನ್ನು ಇವು ಎರಡು ರೀತಿ ಆಗ್ತವೆ. ಇಲ್ಲಿ ಎಕ್ಸ್ ಸ್ಕ್ವಯರ್ ಇದ್ದದಕ್ಕೆ ಸಲುವಾಗಿ ಏನಾಗುತ್ತಪ್ಪ ಅಂದರೆ ಈ ಇಕ್ವೇಷನನ್ನು ಎಡಗಡೆ ತೊಗೊಳ್ಳೋಣ. ನಾವು ಈ ಪ್ಲೇಸಿಗೆ ತೊಗೊಳ್ಳೋಣ. ಈ ಪ್ಲೇಸಲ್ಲಿರೋದಂದ್ರೆ ಈ ರೀತಿ ತೊಗೊಳ್ಳೋಣ. ಇಲ್ಲಿ ನೋಡ್ರಿ, ಈಗ ಏನಾಗುತ್ತೆ? 225 ಮೈನಸ್ ಎಕ್ಸ್ ಸ್ಕ್ವಯರ್. ಇಲ್ಲಿ ಭಾಗಾಕಾರ ಇದ್ದದ್ದು ಈ ಕಡೆ ಹೋದಾಗ ಏನಾಗುತ್ತೆ? ಇಸ್ ಈಕ್ವಲ್ ಟು ದಾಟಿ ಲೆಫ್ಟಿಗೆ ಬಂದಾಗ ಅದು ಇಂಟು ಪ್ಲೇಸಿಗೆ ಹೋಗುತ್ತೆ. ಅಂದರೆ 225 ಮೈನಸ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ 900 ಇದ್ದಂಗೆ ಆಗುತ್ತೆ. ಒಂದು 9/2 ಇದ್ದಿದ್ದು ಈ ಒಂದು ಸಮವಾದಂಥ ಒಂದು ಚಿಹ್ನೆಯನ್ನು ದಾಟಿ
ಬಲಕ್ಕೆ ಬಂದಾಗ ಏನಾಗುತ್ತಪ್ಪ ಅಂದರೆ ರಿವರ್ಸ್ ಆಗುತ್ತೆ. 9/2 ಏನಾಗುತ್ತೆ ಇಲ್ಲಿ 9/2 ರಿವರ್ಸಿಗೆ ಬಂದಾಗ ಏನಾಗುತ್ತೆ ಇದು 2/9 ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಇಂಟು 2 ಬಾಗ್ಲೆ 9. 9 ಬಂದರೆ 9 1 100 ಆಯಿತು. 100 ಇಂಟು 2 ಎಷ್ಟಾಯಿತು 200 ಬಂತು. ಇಲ್ಲೇನಿದೆ 225 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ನೆಕ್ಸ್ಟ್ 225 ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಚಿಹ್ನೆ ಇರುತ್ತೆ. ಇಜಿಕಲ್ ಟು ದಾಟ್ ಈ ಕಡೆ ಬಂದಾಗ ಏನಾಗುತ್ತೆ ಅದು ಮೈನಸ್ ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವಯರ್ ಇಜಿಕಲ್ ಟು 200 ಮೈನಸ್ 225 ಆಗುತ್ತೆ. ಓಕೆ, 200 ಮೈನಸ್ 225 ಆಗುತ್ತೆ. ಮೈನಸ್ ಎಕ್ಸ್ ಸ್ಕ್ವಯರ್ ಇಜಿಕಲ್ ಟು 200 ಮೈನಸ್ 225 ಅಂದಾಗಿಲ್ಲಿ ಮೈನಸ್ 25 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಅಂದರೆ ನಮ್ಗೆ ಎಷ್ಟು ಬಂತು ಎಕ್ಸ್ ಸ್ಕ್ವಯರ್ ಇಜಿಕಲ್ ಟು 25 ಬಂತು. ಎಕ್ಸ್ ಸ್ಕ್ವಯರ್ ಇಜಿಕಲ್ ಟು ಎಷ್ಟು ಬಂತು ನಮಗೆ ಈಗ 25 ಬಂತು ಸ್ನೇಹಿತರೆ. ಎಕ್ಸ್ ಸ್ಕ್ವಯರ್ 25 ಬಂದಾಗ ಎಕ್ಸ್ ಅನ್ನು ಮಾಡಬೇಕಂದ್ರೆ ಏನಾಗುತ್ತೆ ಇಲ್ಲಿ ರೂಟ್ ಹಾಕ್ಬೇಕಾಗತ್ತೆ. ರೂಟ್ 25 ಅಂದಾಗಿಲ್ಲಿ 5 ಬಂತು. ಅಂದರೆ 5 ಸ್ಕ್ವಯರ್ ಅಂದಾಗ ಎಷ್ಟು 25. ಅದೇ ರೀತಿಯಾಗಿ ರೂಟ್ 25 ಅಂದಾಗ ಏನಾಗುತ್ತೆ ಇಲ್ಲಿ ಅದರದ್ದು ಡಬಲ್ ಎರಡು ಅಂಕಿಯನ್ನು ಎರವಾಗಿ ಗುಣಿಸಿದಾಗ ಪ್ರಾಡಕ್ಟ್ 25 ಬರುತ್ತೆ ಅಂತೇಳಿ ಕೇಳಿದ್ದಾನೆ. ಅದು ಯಾವಾಗ 5 ಗುಣಿಸಿದಾಗ. ಫಾರ್ ಎಕ್ಸಾಂಪಲ್ ಈಗ ರೂಟ್ 16 ಅಂದಾಗ ಏನಾಗುತ್ತೆ ಇಲ್ಲಿ 4 ಬರುತ್ತೆ. ರೂಟ್ 4 ಅಂದಾಗ ಏನಾಗುತ್ತೆ ಇಲ್ಲಿ 2 ಬರುತ್ತೆ. ಅಂದರೆ 2 ಇಂಟು 2 ರೈಟಾ. ಹಾಗಾಗಿ ರೂಟ್ 25 ಅಂದಾಗ ಏನಾಗುತ್ತೆ ನಮಗಿಲ್ಲಿ 5 ಉತ್ತರ ಬಂತು. 5 km/h. ಎಕ್ಸ್ ಅಂತಂದ್ರೆ ಏನಂತ ಕನ್ಸಿಡರ್ ಮಾಡಿದ್ವಿ ನಾವು ಇಲ್ಲಿ ಪ್ರವಾಹದ ವೇಗ ಅಂತೇಳಿ ತಿಳ್ಕೊಂಡಿದ್ವಿ ನಾವು. ಓಕೆ, ಪ್ರವಾಹದ ವೇಗ ಅಂತೇಳಿ ಎಕ್ಸ್ ಅಂತೇಳಿ ತೊಗೊಂಡಿದ್ವಿ. ಇಲ್ಲಿದೆ ನೋಡ್ರಿ, ಪ್ರಿವಿಯಸ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ನೋಡ್ರಿ. ಪ್ರವಾಹ ಅಂತಂದರೆ ಎಕ್ಸ್ ಅಂತೇಳಿ ತೊಗೊಂಡಿದ್ವಿ. ಈಗ ಎಕ್ಸ್ನ ವ್ಯಾಲ್ಯೂ ಬಂತು. ಎಕ್ಸ್ನ ವ್ಯಾಲ್ಯೂ ಎಷ್ಟಿದೆ 5 ಇದೆ. 5 km/h ಇದೆ. ಯಾವುದು ಪ್ರವಾಹದ ವೇಗ. ಈ ರೀತಿ ಆದರೂ ಮಾಡ್ಬೋದು. ಅಥವಾ ನಿಮಗೆಲ್ಲ ಅನಿಸ್ಬೋದು ಇಷ್ಟೆಲ್ಲ ಮಾಡೋದು ನೆಸೆಸರಿ ಇದೆಯಾ? ಎಸ್, ಇಷ್ಟೆಲ್ಲ ಮಾಡುವ ನೆಸೆಸರಿ ಇಲ್ಲ ಸ್ನೇಹಿತರೆ. ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಆಪ್ಷನ್ ಯಾವ ರೀತಿ ಇರ್ಬೋದಪ್ಪ ಅಂತಂದರೆ 4, 5, 6, 7, 8 ಅಂತ ಕೊಟ್ಟಿರ್ತಾರೆ ಅನ್ಕೋಣ. ಎಷ್ಟು 4, 5, 6, 7 ಕೊಟ್ಟಿರ್ತಾನೆ ಆಪ್ಷನ್ ಅನ್ಕೋಣ ಜಸ್ಟ್. ಓಕೆ, ನಮಗಿಲ್ಲಿ ಮೇಲು ಪ್ರವಾಹ ಮತ್ತು ಕೆಳ ಪ್ರವಾಹದ್ದು ಫಾರ್ಮುಲಾ ಗೊತ್ತಿದೆ. ಎಷ್ಟು 30 ಬಾಗ್ಲೆ ಮೇಲು ಪ್ರವಾಹ ಮತ್ತು ಕೆಳ ಪ್ರವಾಹ. ಕೆಳ ಪ್ರವಾಹ ಅಂದಾಗ ಏನಾಗುತ್ತೆ ಇಲ್ಲಿ ದೋಣಿ ಮತ್ತು ಏನಾಗುತ್ತಾ ಪ್ರವಾಹದ ವೇಗವನ್ನು ಪ್ಲಸ್ ಮಾಡಬೇಕು. ಇಲ್ಲಿ ದೋಣಿಯ ವೇಗವನ್ನು ಕೊಟ್ಟಿದ್ದಾನೆ 15 km ಅಂತ. 15 + 4 19. ಓಕೆ, 19 ಇದಾಯಿತು. ಪ್ಲಸ್ 30 ಬಾಗ್ಲೆ 15ರಲ್ಲಿ 4 ಹೋದರೆ 11. ಇವೆರಡವನ್ನು ಸಾಲ್ವ್ ಮಾಡಿದ್ರೆ ಕೂಡ ನಮಗಿಲ್ಲಿ 9/2 ಬರೋದಿಲ್ಲ. ಒಂದು ಸ್ವಲ್ಪ ಬೇಕಾದ್ರೆ ನೀವು ಸಾಲ್ವ್ ಮಾಡಿ ನೋಡ್ಬೋದು. ಅಥವಾ 4.5 ಬರೋಲ್ಲ. ಯಾಕಪ್ಪ ಅಂದರೆ ಇದನ್ನು ಕರೆಕ್ಟಾಗಿ ಡಿವೈಡ್ ಆಗಲ್ಲ, ಇದನ್ನು ಕರೆಕ್ಟಾಗಿ ಡಿವೈಡ್ ಆಗಲ್ಲ. ಹಾಗಾಗಿ 4 ತಪ್ಪಾಗುತ್ತೆ. ನೆಕ್ಸ್ಟ್ ಏನು ಉಳಿತಿಲ್ಲಿ 5 ಉಳಿತು. 5ಅನ್ನು ಹಾಕಿ ನೋಡೋಣ. 15 + 5 20 ಪ್ಲಸ್ 30 ಬಾಗ್ಲೆ 15ರಲ್ಲಿ 5 ಹೋದರೆ 10. 0 0 ಕ್ಯಾನ್ಸಲ್. ಪ್ಲಸ್ 3 ಬಂತು. 0 0 ಕ್ಯಾನ್ಸಲ್. 3/2 ಅಂದರೆ ಒಂದೇ, 1.5 ಅಂದ್ರೆ ಒಂದೇ. ಇವೆರಡನ್ನು ಕೂಡಿಸಾಗ ಎಷ್ಟು ಬಂತು ನಮಗಿಲ್ಲಿ 4.5 ಅವರ್ಸ್ ಬಂತು. ಅಂದರೆ 4 ಗಂಟೆ 30 ನಿಮಿಷ ಬಂತು. ಇಲ್ಲಿ 5 ಟ್ಯಾಲಿ ಆಯಿತು. ಅಂದರೆ ಏನಪ್ಪ ಅಂದರೆ 5 ಸರಿಯಾದ ಉತ್ತರ ಆಗುತ್ತೆ. ಯಾವಾಗಲೂ ನೀವು ರಿವರ್ಸಲ್ಲಿ ಕೂಡ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಏನಾದರೂ ನೀವು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ತಾ ಹೋದಾಗ ಏನಾಗುತ್ತಪ್ಪ ಅಂದರೆ ಅದು ವೆರಿ ಲೆಂದಿ ಆಗುತ್ತೆ. ನಿಮಗೆ ಉತ್ತರ ಬೇಕಾಗಿರುತ್ತೆ ಹೊರತು ಯಾವ ರೀತಿ ಬಂತು ಅನ್ನೋದು ಮುಖ್ಯ ಆಗಿರೋದಿಲ್ಲ. ಓಕೆ, ಇದು PSI 200 ಪೋಸ್ಟಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿರುತ್ತೆ ನೋಡ್ರಿ. PSI 200 ಪೋಸ್ಟಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ 1.5 ಅಂಕಗಳಿರುತ್ತೆ. 1.5 ಅಥವಾ ಒಂದೇ ಒಂದು ಕ್ವಶನ್ ಅಂತೇಳಿ ನೀವು ಇಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಯಾಕಪ್ಪ ಅಂದರೆ ನೀವು ಒಂದ್ಸಲ ಲೀಸ್ಟನ್ನು ನೋಡ್ಬೋದು. ಕಟ್ ಆಫ್ ಲೀಸ್ಟನ್ನು ನೋಡಿದಾಗ 0.25 ಅಥವಾ 0.125 ಅಲ್ಲಿ ಕೂಡ ವೇರಿಯೇಷನ್ಸ್ ಆಗಿರುತ್ತೆ ಲೀಸ್ಟಲ್ಲಿ. 1 ಮಾರ್ಕ್ಸ್ ಅಂತ ಒಂದು ಕರೆಕ್ಟ್ ಮಾಡಿದ್ರೆ ಏನಾಗುತ್ತೆ 1.5 ಬರುತ್ತೆ. 1.5 ಅಲ್ಲಿ ನಿಮ್ಗೆ ಏನಿಲ್ಲಂದ್ರೆ 100 ಜನ ವ್ಯತ್ಯಾಸ ಸಿಗ್ತಾರೆ. ಪ್ರತಿಯೊಂದು ಅಂಕ ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಹಾಗಾಗಿ ಏನಪ್ಪ ಅಂದರೆ ಪ್ರತಿಯೊಂದು ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ ಬಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಕ್ವಶನ್ನ ಕೇಳ್ಬೋದು. ಅಥವಾ
ಈ ಒಂದು ಕ್ವಶನ್ ನಿಮಗೆ ಅರ್ಥ ಆಗಿದ್ದೀರ ಅಂದರೆ ಕಮೆಂಟ್ಸಲ್ಲಿ ಕೂಡ ತಿಳಿಸಬಹುದು ಸ್ನೇಹಿತರೆ. ನಾವು ಹೇಳಿರೋ ಒಂದು ವಿವರಣೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಒಂದು ಸ್ನೇಹಿತರೊಡನೆ ಶೇರ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9449984590ಗೆ ವಾಟ್ಸಪ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.